ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಕದರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ಯುವ ನಾಯಕ ಹಾಗೂ ಜೆಡಿಎಸ್ ಮುಖಂಡರಾದ ಶ್ರೀ HR ಸಂದೀಪ್ ರೆಡ್ಡಿ ರವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೆರವಣಿಗೆ ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಯೋಜಿಸಿದರು. ವಾಲ್ಮೀಕಿ ಜಾಗ ಇರ್ಬೋದು, ನಮ್ಮ ತಲಕಾಯಲು ಬೆಟ್ಟ ಇರ್ಬೋದು, ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ, ಎಷ್ಟೊಂದು ಜನಕ್ಕೆ ಇತಿಹಾಸನೇ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯೋಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ. ಆದರೆ ಒಂದೇ ಏನು ಅಂತಂದರೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಉಳಿಸಿದ ನೀತಿಯಲ್ಲಿ ನಮ್ಮ ಎಲ್ಲ ಊರಿನ ಜನ ಇರ್ಬೋದು, ನಮ್ಮ ತಲಕಾಯಲು ಬೆಟ್ಟ ಜನಗಳಿರ್ಬೋದು, ಮತ್ತು ಇಲ್ಲಿನ ತಿಮ್ಮಸಂದ್ರ ಜನ ಇರ್ಬೋದು, ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟದಾಗಿ ಮಾಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್, JDSಗೆ ನೂತನವಾಗಿ ಜಾಯ್ನ್ ಆಗ್ತಿದ್ದೀರಾ, ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ ಅಂತ ಸರ್? ನಾನು ರಾಜಕೀಯ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಈ ಮೂಮೆಂಟ್ಗೆ ಇಷ್ಟೇ ಹೇಳೋದು, ಈ ಕ್ಷೇತ್ರದಲ್ಲಿ JDSಗೆ ರೈತರು ಅಂದರೆ JDSಗೆ ಅದೊಂದು ಸಂಬಂಧ ಒಂದಿದೆ, ಅದೊಂದು ಅಭಿಮಾನ ಜನಕ್ಕೆ. ನಮ್ಮ ಮುನಿಶಮ್ಮಪ್ಪ ಅವರು ಏನು ನಡ್ಸ್ಕೊಂಡ್ಬಂದರು ಅದನ್ನು ಉಳಿಸ್ಬೇಕು, ಯಾರೋ ಒಬ್ರು ಉಳಿಸ್ಬೇಕು. ರವಿ ಅಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ. ಈಗ ಯುವಕರು ಬೇಕಾಗಿದ್ದಾರೆ, ಯುವಕರು ಮುಂದೆ ಬರಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಬರ್ತಾರೆ. ಸತತವಾಗಿ ನಿಮ್ಮ ತಾತನವರು 7 ವರ್ಷ ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಈಗ ನೀವು ತಾವು ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ಸಹಕಾರ ಮಾಡ್ತಿದ್ರು ಸರ್. ಈ ಕ್ಷೇತ್ರದ ಸಮಸ್ಯೆಗಳು ಯಾವ ಥರ ಒಂದು ಉದ್ಭವಿಸುತ್ತೆ ಮತ್ತು ಯಾವ ಥರ ಒಂದು ಸಪೋರ್ಟ್ ಮಾಡುತ್ತೆ ಸರ್ ನಿಮ್ಮ ಈ ಕ್ಷೇತ್ರದಲ್ಲಿ? ಒಂದೇ ಪ್ರಾಬ್ಲಮ್ಮು, ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ಕಡೆ ಗೋಡಾನುಗಳು ಬೇಕಾಗಿದೆ, ರಸ್ತೆಗಳು ಸರಿಯಾಗಿಲ್ಲ, ನೀರಿನ ಅಭಾವ ಇದೆ. ಎಸ್ಪೆಷಲಿ ನೀರಿಗೆ ವಿಷಯ ಅಂತ ಬಂದಾಗ ಬೋರ್ವೆಲ್ಗಳು ಗೌರ್ಮೆಂಟ್ ಅವರೇ ಬಂದು ಮಾಡಿಕೊಡ್ಬೇಕಾಗುತ್ತೆ. ರೀಚಾರ್ಜ್ ಡ್ಯಾಮ್ಸ್ ಕಟ್ಟಬೇಕಾಗುತ್ತೆ, ಅದು ಯಾವುದು ಮಾಡ್ತಾ ಇಲ್ಲ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಎಸ್ಪೆಷಲಿ ಏನು ಮಾಡೋಕ್ಕಾಗುತ್ತೋ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತೀವಿ. ಮತ್ತು ಸರ್, ರಸ್ತೆಗಳು ಬಹಳಷ್ಟು ಸಮಸ್ಯೆಗಳಿದೆಯಲ್ಲ ಸರ್ ಈ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಯಾವುದನ್ನ ಏನಾದರೂ? ರಸ್ತೆಗಳು ಅಂತ ಬಂದಾಗ ಗೌರ್ಮೆಂಟ್ ಸಪೋರ್ಟ್ ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಂದಿನ ಸರ್ಕಾರ ಏನಿದೆ, ಎಲ್ಲೋ ಒಂದು ಕಡೆ ಏನೋ ಫ್ರೀ ಕೊಡೋಕ್ಕೆ ಹೋಗಿ ಎಲ್ಲಿಗೆ ಅನುದಾನಗಳು ಬರಬೇಕಾಗಿತ್ತು ಕೊಟ್ಟೇ ಇಲ್ಲ. ಈ ಸಲ ನಮ್ಮ ಶಿಡ್ಲಘಟ್ಟಕ್ಕೆ ತೊಗೊಂಡಾಗ ನಮ್ಮ ರವಿ ಅಣ್ಣವ್ರು ಗೆದ್ದಿದ್ರೆ ಕೂಡ ಯಾವುದೇ ಥರ ಅನುದಾನಗಳು ಸಿಗ್ತಾ ಇಲ್ಲ. ಅವ್ರಿಗೆ ಅನುದಾನ ಸಿಕ್ಕಿಲ್ಲ ಅಂದರೆ ಈ ರಸ್ತೆಗಳು ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ರೂ ಮುಂದಿನ ದಿನಗಳಲ್ಲಿ ಅವ್ರ ಕೈ ಜೋಡಿಸಿ ಏನಾದರೂ ಸರ್ಕಾರಕ್ಕೆ ಬಿಸಿ ಮುಡಿಸೋ ಥರದ ನೀತಿಯಲ್ಲಿ ಕೆಲಸ ಮಾಡ್ತೀವಿ. ಸರ್, ಒಟ್ಟಾರೆ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಏನು ಬೆಳ್ಳಿ ನಾಣ್ಯಗಳೇನೋ ಬರುವಂಥ ಒಂದು ಇತಿಹಾಸ ಇದೆ ಅಂತೇಳಿ ಹೇಳಿದ್ರು ಸರ್, ಅದು ಯಾವ ಥರ ಏನು? ಇಲ್ಲಿ ತುಂಬ ಜನಕ್ಕೆ ಗೊತ್ತಿದೆ, ಅದೇ ಹೇಳಿದ್ನಲ್ಲ, ತುಂಬ ದೊಡ್ಡ ದೊಡ್ಡ ಇತಿಹಾಸಗಳಿದೆ. ಇಲ್ಲೇನಿಲ್ಲ, ಇಲ್ಲಿನ ಕೆಲವು ಭಾವನೆ ಇದೆ. ಜನಗಳು ಆ ಜಾಗದಲ್ಲಿ ಒಂದು ಕೆಲವು ಕಾಯಿನ್ಸ್ ಕೊಡ್ತಾರೆ, ದೇವರು ಅಂತ ಒಂದು ಭಾವನೆ ಇದೆ. ಆ ಕಾಯಿನ್ಸು ತುಂಬ ವರ್ಷಗಳಿಂದ ಅಲ್ಲಿದೆ. ಅದು ಎಷ್ಟು ಕಾಯಿನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಈ ವರ್ಷ ನಮ್ಗೆ ಹೆಂಗಿರುತ್ತೆ ಅನ್ನೋದನ್ನ ಒಂದು ತಿಳ್ಕೊಳ್ತಾರೆ ಜನ. ಒಂದು ಭಾವನೆ ಅದು. ಆ ಭಾವನೆಗೆ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಲಿ. ಈ ಸಲ ಕೂಡ ಒಳ್ಳೆ ಕಾಯಿನ್ಸ್ ಬರಲಿ ಊರಿನ ಜನಕ್ಕೆ, ಅಂದರೆ ಎಂಟೈರ್ ಈ ತಿಮ್ಮಸಂದ್ರಗೆ ಒಳ್ಳೇದಾಗಲಿ ಅಂತ ಕೇಳ್ಪಡ್ತೀನಿ. ಸರ್, ಒಟ್ಟಾರೆ JDSನಲ್ಲಿ ಯಾವ ಥರ ಒಂದು ಭಿನ್ನಮತ ಆಗ್ಬೋದು ಸರ್ ನೀವು ಬಂದರೆ? ಯಾವ ಭಿನ್ನಮತ ಇಲ್ಲ, ನಾವು ರವಿ ಅಣ್ಣ ಜೊತೆ ಸೇರಿಕೊಂಡು ಕೆಲಸ ಮಾಡ್ತೀವಿ. ಒಂದೇ ಮಾತು, JDS ಮುಳುಗಕ್ಕೆ ನಾವು ಬಿಡೋದಿಲ್ಲ. ಥ್ಯಾಂಕ್ ಯು ಸರ್.